ಕನ್ನಡದಲ್ಲಿರ್ತಕ್ಕಂಥ ಸೆಕೆಂಡ್ ಲ್ಯಾಂಗ್ವೇಜ್ನಲ್ಲಿ 3ನೇ ಗದ್ಯ ಪಾಠ ಇದೆ, ಮಾಯ್ ಬಿಗಿನಿಂಗ್ಸ್ ಅಂತ. ಸೊ ಈ ಪಾಠದಲ್ಲಿ ಇವತ್ತು ಥಿಂಕ್ ಅಬೌಟ್ ದ ಟೆಕ್ಸ್ಟ್ದಲ್ಲಿ ಕಾಂಪ್ರಿಹೆನ್ಷನ್ 1, ಕಾಂಪ್ರಿಹೆನ್ಷನ್ 2, ಕಾಂಪ್ರಿಹೆನ್ಷನ್ 3 ಅಂದರೆ C1, C2, C3ದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ. ಅವುಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಆಲ್ರೆಡಿ ಈ ಪಾಠದ ಕನ್ನಡದ ಸಾರಾಂಶ, ಪಾಠದಲ್ಲಿರ್ತಕ್ಕಂಥ ಮಧ್ಯದ ಪ್ರಶ್ನೆಗಳಿಗೆ ಕೂಡ ನಾವು ಉತ್ತರಗಳನ್ನು ಹಾಕಿದ್ದೀವಿ. ಅವುಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9th ಇಂಗ್ಲೀಷ್ ಸಮರಿ ಆ್ಯಂಡ್ ಕ್ವಶನ್ ಆನ್ಸರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ ಅಂತ ಹೇಳ್ತಾ, ಸೊ 9th ಸ್ಟ್ಯಾಂಡರ್ಡ್ ಮಾಯ್ ಬಿಗಿನಿಂಗ್ಸ್ದಲ್ಲಿರ್ತಕ್ಕಂಥ C1, C2, C3ದಲ್ಲಿರ್ತಕ್ಕಂಥ ಕ್ವಶನ್ಸ್ ನೋಡೋಣ. ಥಿಂಕ್ ಅಬೌಟ್ ದ ಟೆಕ್ಸ್ಟ್ ಇದೆ. ಫಸ್ಟಿಗೆ C1ದಲ್ಲಿ ಕಪಿಲ್ narrates an incident from his childhood. Some sentences related to his childhood life, some sentences are given below. ವರ್ಕಿಂಗ್ ಇನ್ ಫೇರ್ಸ್ ಗ್ರೂಪ್ಸ್ ಅರೇಂಜ್ ದೆಮ್ ಇನ್ ದ ರೈಟ್ ಆರ್ಡರ್ ಅಂತ ಇದೆ. ಅಂದರೆ ಕಪಿಲ್ ಅವರ ಜೀವನದ ಘಟನೆಗಳಿಗೆ, ವಿಶೇಷವಾಗಿ ಚೈಲ್ಡ್ಹುಡ್ ಅಂದರೆ ಬಾಲ್ಯಾವಸ್ಥೆ, ಅದಕ್ಕೆ ಸಂಬಂಧಪಟ್ಟಂತೆ ಘಟನೆಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಏನು ಮಾಡಂತ ಹೇಳಿದ್ದಾರೆ ಅಂತಂದರೆ, ಎಸ್ ಆರ್ಡರಲ್ಲಿ ಸರಿಯಾಗಿರ್ತಕ್ಕಂಥ ರೈಟಲ್ಲಿ ಫಸ್ಟ್ ಹಿಡ್ದ ಲಾಸ್ಟ್ ಆಗಿರ್ತಕ್ಕಂಥ ಏನು ಮಾಡಬೇಕಪ್ಪ ಅಂತಂದರೆ ಆರ್ಡರಲ್ಲಿ ಅವುಗಳನ್ನು ನಿಮ್ಮ ಫೇರಲ್ಲೋ ಅಥವಾ ಗ್ರೂಪಲ್ಲೋ ಜೋಡಿಯಾಗಿ ಅಥವಾ ನಿಮ್ಮ ಸಾಮೂಹಿಕವಾಗಿ ವರ್ಕನ್ನು ಮಾಡಂತ ಹೇಳಿದ್ದಾರೆ. ಫಸ್ಟ್ ಈಗ ಸೆಂಟೆನ್ಸ್ ನೋಡೋಣ ಯಾವಿದಾವೆ ಅಂತಂದರೆ, ಸೊ ಎದಲ್ಲಿರ್ತಕ್ಕಂಥದ್ದು ಎ ಲೇಡಿ ಲಿವ್ಡ್ ಡೌನ್ ದ ರೋಡ್ ಆ್ಯಂಡ್ ಸಿ ಹ್ಯಾಡ್ ಅ ಬ್ಯೂಟಿಫುಲ್ ಗಾರ್ಡನ್. ಬಿದಲ್ಲಿ ಸಿ ಎಂಟರ್ಟೈನ್ಡ್ ದ ಗೆಸ್ಟ್ ಫಾರ್ ಅ ಟೀ ರೈಡ್ ಅಂಡರ್ ದ ಪಪಾಯ ಟ್ರೀ. ಸಿದಲ್ಲಿ 2 others were on the road on the other side of the wall. ಡಿದಲ್ಲಿ one day Kapil and his friends climbed over the wall and perched on the tree. ಇದಲ್ಲಿ that was the day Kapila discovered the rash that papaya sap can cause. ಎಫ್ದಲ್ಲಿರೋದು she took great pride in the papaya and pomegranate trees which she had grown in her garden. ಜಿದಲ್ಲಿರ್ತಕ್ಕಂಥದ್ದು 2 friends who had been outside ran away. ಎಚಲ್ಲಿ but Kapila and his friend had to sit for nearly 2 hours till the ಟೀ ಪಾರ್ಟಿ ಎಂಡೆಡ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ಇಷ್ಟರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಇನ್ನು ರೈಟ್ ಆರ್ಡರ್ದಲ್ಲಿ ಉತ್ತರಗಳನ್ನು ನೋಡೋಣ. ಫಸ್ಟ್ ಎದಲ್ಲಿರ್ತಕ್ಕಂಥದ್ದು ಎ ಸೆಂಟೆನ್ಸನ್ನು ಬರಿಬೇಕು. ಅ ಲೇಡಿ ಲಿವ್ಡ್ ಡೌನ್ ದ ರೋಡ್ ಆ್ಯಂಡ್ ಸಿ ಹ್ಯಾಡ್ ಅ ಬ್ಯೂಟಿಫುಲ್ ಗಾರ್ಡನ್. ದೆನ್ ಬರೀತಕ್ಕಂಥದ್ದು ಎಫ್ದಲ್ಲಿರ್ತಕ್ಕಂಥ ಸೆಂಟೆನ್ಸ್ ಬರಬೇಕು. ಸಿ ಟುಕ್ ಅ ಗ್ರೇಟ್ ಪ್ರೈಡ್ ಇನ್ ದ ಪಪಾಯ ಆ್ಯಂಡ್ ಪೋಮಿಗ್ರಾನೇಟ್ ಟ್ರೀಸ್ ವಿಚ್ ಸಿ ಹ್ಯಾಡ್ ಗ್ರೌನ್ ಇನ್ ಹರ್ ಗಾರ್ಡನ್. ಡಿದಲ್ಲಿ ಬರಬೇಕು. One day, Kapil and his friends climbed over the wall and perched on the tree. ಸಿದಲ್ಲಿ ಬರಬೇಕು. 2 others were on the road on the other side of the wall. ನೆಕ್ಸ್ಟ್ ಬಿ ಬರಬೇಕು. She entertained the guests for a tea ride under the papaya tree. ಜಿದಲ್ಲಿ ಬರಬೇಕು. Yes, 2 friends who had been outside ran away. ನೆಕ್ಸ್ಟ್ ಎಚಲ್ಲಿ but Kapila and his friend had to sit for nearly 2 hours till the tea party ended. ಲಾಸ್ಟಲ್ಲಿ ಈ ಬರಬೇಕು. That was the day Kapila discovered the rash that papaya sap can cause. ನೆಕ್ಸ್ಟ್ ಇನ್ನು C2ಗೆ ಹೋಗೋಣ. Say whether the following statements are true or false. ಸೊ ಫಸ್ಟ್ ಇತ್ತು Kapila was born into a large family. ಸೊ ಇದು ಸೆಂಟೆನ್ಸ್ ಏನದಪ್ಪ ಅಂದರೆ ಟ್ರೂದಲ್ಲಿರ್ತಕ್ಕಂಥದ್ದು. ಸೆಕೆಂಡ್ ಇರೋದು Kapila came to know about the date of his birth from his mother ಅಂತ ಇದೆ. ಸೊ ಈ ಸೆಂಟೆನ್ಸ್ ಏನದಪ್ಪ ಅಂದರೆ ಫಾಲ್ಸ್ ಅಂತಕ್ಕಂಥದ್ದು ತಪ್ಪು ಇದೆ. ಸಿದಲ್ಲಿ ದ ಲೇಡಿ ಹೂ ವಾಸ್ ಅ ನೈಬರ್ ಟು Kapila counted 92 pomegranates on the tree in her garden because she was known for their mischief. ಸೊ ಇದಿರೋದು ಟ್ರೂ ಅಂತಕ್ಕಂಥದ್ದು. ನೆಕ್ಸ್ಟ್ ಡಿದಲ್ಲಿ ದ ಪೊಲೀಸ್ ಹಾರ್ಸಸ್ ಬಿಕೇಮ್ Kapila's pet. ಇದಿರೋದು ಫಾಲ್ಸ್ ಇದೆ. ಲಾಸ್ಟ್ ಈದಲ್ಲಿ Kapila ವಾಸ್ ಗುಡ್ ಎಟ್ ಅಥ್ಲೆಟಿಕ್ಸ್ ಆ್ಯಂಡ್ ಡ್ರೀಮ್ಡ್ ಆಫ್ ಬಿಕಮಿಂಗ್ ಅ ಫುಟ್ಬಾಲರ್. ಇದಿರೋದು ಟ್ರೂ ಅಂತಕ್ಕಂಥದ್ದು ಸೆಂಟೆನ್ಸ್ ಅದ. C3ದಲ್ಲಿ ಇಮ್ಯಾಜಿನ್ ಯು ಆರ್ ನೆರೇಟಿಂಗ್ Kapila ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್ ಟು ಯುವರ್ ಫ್ರೆಂಡ್. ಹೌ ಕ್ಯಾನ್ ಯು ನೆರೇಟ್ ದಿಸ್ ಯು ಕ್ಯಾನ್ ಬಿಗಿನ್ ಅಂತಕ್ಕಂಥದ್ದಿದೆ. ಅಂದರೆ ಕಪಿಲನ ಅವರ ಒಂದು ಬಾಲ್ಯದ ಅನುಭವಗಳನ್ನು ನಿಮ್ಮ ಗೆಳೆಯರಿಗೆ ನೀವೇನು ಮಾಡ್ತಾ ಇದ್ದೀರಿ, ಹೇಳ್ತಾ ಇದ್ದೀರಿ. ಸೊ ನೀವು ಯಾವ ಥರನಾಗಿ ಅದನ್ನು ಹೇಳ್ಬೋದು ಅನ್ನೋದನ್ನು ಮೇಲಿನ ಘಟನೆಗಳನ್ನು ಕ್ಲೂಗಳನ್ನು ಬಳಸ್ಕೊಂಡು ಚೆನ್ನಾಗಿ ಅದನ್ನು ತಾವೇನು ಮಾಡಬೇಕಪ್ಪ ಅಂತಂದರೆ ಬರಬೇಕು. C1ದಲ್ಲಿರ್ತಕ್ಕಂಥ ಆನ್ಸರ್ಸ್ಗಳನ್ನು ತಾವೇನು ಮಾಡಬೇಕಾಗಿತ್ತು, ಇಲ್ಲಿ ಅವುಗಳನ್ನು ಬರಿಬೇಕಿತ್ತು. ಸೊ ಇಷ್ಟು
9th ಸ್ಟ್ಯಾಂಡರ್ಡ್ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಥರ್ಡ್ ಲೆಸನ್ ಮಾಯ್ ಬಿಗಿನಿಂಗ್ಸ್ ಪಾಠದಲ್ಲಿ C1 C2 C3ದಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗೆ ಆನ್ಸರ್ಸನ್ನು ಆಯಿತು. ನೆಕ್ಸ್ಟ್ ಪಾರ್ಟಲ್ಲಿ ಒಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹಾಕ್ತೀನಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ ಅಂತ ಹೇಳ್ತಾ ಸೊ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ತಾವೆಲ್ಲರೂ ಕೂಡ ನಮ್ಮ 9th ಸ್ಟ್ಯಾಂಡರ್ಡಲ್ಲಿ ಇರ್ತಕ್ಕಂಥ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ವಿಡಿಯೋಗಳಿದ್ದಾವೆ, ಅವುಗಳನ್ನು ತಪ್ಪದೆ ನೋಡಿ ಅಂತ ಹೇಳ್ತಾ ಓಕೆ ಬಾಯ್.